ಇದು ಇದು ನಮ್ಮ ಅತ್ತಿ ಕಾಲದಿಂದ ಬಂದಿರೋದು. ಇದೇ ಮೇನ್. ಇದರ ಜಜ್ಜಿದ್ದ ಭಾಳ ರುಚಿ ಬರ್ತದೆ. ಪ್ರತಿ ವರ್ಷ ಅಮ್ಮಂದು ಎಪಿಸೋಡು ನೆವ ಮಾಡ್ಕೊಂಡು ನೀವು ಮೀಟ್ ಆಗೋ ಒಂದು ಭಾಗ್ಯ. ನನ್ನ ಪುಣ್ಯ. ಈಗ ಚಟ್ನಿ ರೆಡಿ ಆಗ್ತಿದೆ. ಹಾಂ, ಪಾಪ ಪಾಂಡು. ಓ, ಎಷ್ಟು ಧಾರಾವಾಹಿಗಳು ಮಾಡಿದ್ದು ಈ ಟಿವಿ ಕನ್ನಡಗೆ. ನಾವಿಬ್ರು ಒಟ್ಟಿಗೆ ಹೋಗಿದ್ವಿ ಕ್ಲೈಂಟ್ ಹತ್ರ. ಇವರು 100 ಸತ್ಯ. ಮಂಚ ಹಾಸಿವಿ, ಮಂಚದ ಮೇಲೆ ಒಂದು ಹಲಗೆ ಇಟ್ಟಿವಿ, ತಟ್ಟೆ, ರೊಟ್ಟಿ, ಉಳ್ಳಾಗಡ್ಡಿ ಚಟ್ನಿ, ಬಾಬಾ ಎಲ್ಲಾ ಇಂಗ್ರೀಡಿಯೆಂಟ್ಸ್ಗಳು ನಾಟಿ ಹಳ್ಳಿ ಸೊಗಡು. ನಮಸ್ಕಾರ ವೀಕ್ಷಕರೆಲ್ಲರಿಗೂ, ಬಾಂಧವರಿಗೆ. ನೋಡಿ ಮತ್ತೊಮ್ಮೆ ಯಾರು ನಮ್ಮ ಚಂದ್ರು ಸರ್, ಸಿಹಿ ಕೈ ಚಂದ್ರು, ಸ್ಟಾರ್ ಸುವರ್ಣ. ಇವತ್ತು ಅಡುಗೆ ಪ್ರೋಗ್ರಾಮ್ಗೆ ಹೋಗ್ತಾ ಇದೀವಿ. ಇವತ್ತು ರೆಸಿಪಿ ಶೂಟ್ ಇದೆ ಅಮ್ಮಂದು. ಏನಂದ್ರೆ ಈ ಹಳೇ ಕಾಲದ ರೆಸಿಪಿಗಳು, ಅಂದ್ರೆ ಪುರಾತನ ಅಂತೀವಲ್ಲ ನಾವು ಹಿಟ್ಟಕ್ಕಿಂತ ಮುಂಚೆ ಇರೋ ಅಡುಗೆಗಳನ್ನ ತೋರಿಸೋ ಒಂದು ಸಂಚಿಕೆಗಳು ಇವಾಗ ಈ ಒಂದು ಸೀಸನ್ ಇದು. ಈ ಸೀಸನಲ್ಲಿ ಅಮ್ಮನ ಕರೆದಿದ್ದಾರೆ. ಆಮೇಲೆ ನಮ್ಮ ಅಹಲ್ಯ ಬಾಯಿಯವ್ರನ್ನ ಕರೆದಿದ್ದಾರೆ. ಅವರು ಈಗ ನಮ್ಮ ಕಾರಲ್ಲೇ ಬರ್ತಾರೆ. ನಮ್ಮೊಟ್ಟಿಗೆ ನಮ್ಮ ಸಿಸ್ಟರು ಇದ್ದಾರೆ. ಈಗ ಅಹಲ್ಯ ಅಮ್ಮವ್ರನ್ನ ಪಿಕಪ್ ಮಾಡಿ ಸ್ಟುಡಿಯೋಲ್ಲಿ ಸಿಗೋಣ ಮತ್ತೆ. ಓಕೆ, ಅಹಲ್ಯ ಬಾಯವ್ರು ಸಿಕ್ಕರು, ಹಂಗೆ ಭಾರತೀಯವರು ಬಂದಿದ್ದಾರೆ ನೋಡಿ. ಹೋಗೋಣ. ಅತ್ತೆ ಅಮ್ಮ ಮತ್ತು ಅಹಲ್ಯ ಅಮ್ಮವ್ರು ಇಬ್ರು ಏನ್ ಮಾಡ್ತಿದ್ರಿ ಇವತ್ತು ನಮ್ಗೆ ಹೇಳ್ಬಿಡ್ತಾರೆ ವೀಕ್ಷಕರಿಗೆ. ನಾವು ಹಳೆ ಕಾಲದ ಚಟ್ನಿ ಪುಡಿ ತೋರ್ಸೋಣ ಅಂತ ಬಂದಿದೀವಿ. ಕಡಲೆಬೇಳೆ ಉದ್ದಿನ ಬೇಳೆ ಚಟ್ನಿ ಪುಡಿ. ನಾನು ಹಳೆ ಕಾಲದ್ದು ಉದುರು ಜುಣಕ ಮಾಡಿಸ್ಬೇಕು. ಉತ್ತರ ಕರ್ನಾಟಕದ್ದು ಕರ್ನಾಟಕ ಸ್ಪೆಷಲ್. ಸರ್, ಪ್ರತಿ ವರ್ಷ ಅಮ್ಮಂದು ಎಪಿಸೋಡು ನೆವ ಮಾಡ್ಕೊಂಡು ನೀವು ಮೀಟ್ ಆಗೋ ಒಂದು ಭಾಗ್ಯ. ನನ್ನ ಪುಣ್ಯ. ನಿಮ್ಮ ತಾಯಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನನಗೊಂದು ಅಡಿಗೆ ಹೇಳ್ಕೊಡ್ತಾರೆ ಪ್ರತಿ ವರ್ಷ ಒಂದ್ಸಲಿ. ಅದು ಆ ದಿನಕ್ಕೆ ಎದುರು ನೋಡ್ತಾ ಇರ್ತೀನಿ ನಾನು. ನನಗೆ ಒಂದು ಹೊಸ ಅಡಿಗೆ ಕಲ್ತ್ಕೊಳ್ಳುವಂತ ಒಂದು ಯೋಗ ಮತ್ತು ನಿಮ್ಮನ್ನ ಭೇಟಿ ಮಾಡೋ ಒಂದು ಯೋಗ. ನೀವು ಬಹಳ ಬಿಸಿ. ನೀವು ಯಾವಾಗ ಈ ಟಿವಿಯಲ್ಲಿದ್ದಾಗ ನಾವು ಪರಿಚಯ ಆಗಿದ್ದು, ಅವಾಗಿಂದ ನಮ್ ಸ್ನೇಹ ಇದೆ. ಬಟ್ ಇವಾಗ ನೀವು ನಿಮ್ ಕೆಲ್ಸದಲ್ಲಿ ಬಿಸಿ, ನಾನ್ ನನ್ ಕೆಲ್ಸದಲ್ಲಿ ಬಿಸಿ, ಭೇಟಿ ಮಾಡಕ್ಕಾಗಲ್ಲ. ಈ ಒಂದು ದಿವಸಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನಾನು ಕಾಯ್ತಿರ್ತೀನಿ. ಏನೇ ಕೆಲಸ ಬಿಡು ಮಾಡ್ಕೊಂಡು ಇವತ್ತಿನ ಫುಲ್ ಹಾಲಿಡೇ ತರ ಈ ಸ್ಟುಡಿಯೋಗೆ ಬಂದ್ರೆ ಒಂದು ನಮಗೆ ಹಳೆಯದೆಲ್ಲ ನೆನಪಾಗ್ತದೆ ಸರ್. ಸಿಲಿಲಲ್ಲಿ ಪಾಪ ಪಾಂಡು. ಎಷ್ಟು ಧಾರಾವಾಹಿಗಳು ಮಾಡಿದ್ದು ಈ ಟಿವಿ ಕನ್ನಡಗೆ. ಅವಾಗ ಅರುಣ್ ಅವರು ಮಾರ್ಕೆಟಿಂಗ್ ಹೆಡ್ ಆಗಿದ್ರು. ಅಂಡ್ ಸ್ಪಾನ್ಸರ್ಗಳ ಭೇಟಿ ಮಾಡೋದೇ ಒಂದು ಕೆಲಸ. ನಾವು ಇನ್ನ ಚೆನ್ನಾಗಿ ನೆನಪಿದೆ. ನಾವು ಸಿಲಿಲಲ್ಲಿಗೆ ಫಸ್ಟ್ ಡೇ ಸ್ಪಾನ್ಸರ್ ಇರಬೇಕು ಅಂತ ಹೋರಾಟ ಮಾಡಿ ನಾವು ಜಗದಾಲಯ ಕಂಪನಿಯವ್ರನ್ನ, ಜಗದೀಶ್ ಜಗದಾಲಯ ಅವ್ರನ್ನ ನಾಗರಾಜ್ ಜಗದಾಲಯ ಅವ್ರನ್ನೆಲ್ಲ ನೆನ್ಸ್ಕೋಬೇಕು ಇವಾಗ. ಅವಾಗ ನಮಗೆ ಅವರು ಸ್ಪಾನ್ಸರ್ ಮಾಡ್ತೀವಿ ಅಂತ ಹೇಳಿ ಫಸ್ಟ್ ಎಪಿಸೋಡ್ ಇಂದಾನೆ ಸ್ಪಾನ್ಸರ್ ಇಟ್ಕೊಂಡು ಮಾಡಿದ್ದು. ಸ್ಪಾನ್ಸರ್ ಅಲ್ಲ, ಅದು ಬ್ರ್ಯಾಂಡಿಂಗ್. ಅಂದ್ರೆ ಜಗದಾಳೆ ಅವ್ರದೊಂದು ಇದು ಇತ್ತು, ಜ್ಯೂಸ್, ಬಿ ಜಾಯ್ಸ್ ಅಂತ ಕೆಲವ್ರು ಗೊತ್ತಿರುತ್ತೆ ಅವಾಗಿನ ಜಮಾನದವರಿಗೆ. ಜ್ಯೂಸ್ ಅರ್ಪಿಸುವ ಸಿಲಿಲಲ್ಲಿ ಅಂತ ಡೇ 1 ಇಂದ ಶುರು ಆಗಿತ್ತು ಸರ್. ಹೌದು, ಇಟ್ಸ್ ಎ ರೆಕಾರ್ಡ್. ನಾವಿಬ್ರು ಒಟ್ಟಿಗೆ ಹೋಗಿದ್ವಿ ಕ್ಲೈಂಟ್ ಹತ್ರ. ಅಲ್ಲಿಂದ ನಮ್ಮ ಸ್ನೇಹ ಅದು ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ಅದೇ ಒಂದು ಖುಷಿ. ಈ ದಿನ ಕಾಯ್ತೀವಿ. ಪ್ರತಿ ವರ್ಷ ಒಂದು ಸೆಗ್ಮೆಂಟ್ ಅಮ್ಮನ ಕೈಲಿ ಮಾಡಿಸ್ಬೇಕು ಅನ್ನೋದು ಆಸೆ. ಪಾಪ ಅವರು ವಯಸ್ಸಾಗಿದ್ರು ಕೂಡ ಬಹಳ ಅಭಿಮಾನದಿಂದ ಅವರು ಬಂದು ನನಗೆ ಒಂದು ಅಡುಗೆ ಹೇಳ್ಕೊಡ್ತಾರೆ. ಇವತ್ತು ಖುಷಿ ಏನಂದ್ರೆ ಅಹಲ್ಯ ಅವರು ಬಂದಿದ್ದಾರೆ. ಅಹಲ್ಯ ಬಾಯಿ ಮೇಡಮ್ ಅವರು ಬಂದಿದ್ದಾರೆ. ಅವರು ನಮ್ಮ ಅರುಣ್ ಅವರ ಯೂಟ್ಯೂಬ್ ವಿಡಿಯೋಗಳಲ್ಲಿ ಬೇಕಾದಷ್ಟು ಅಡುಗೆಗಳನ್ನ ಮಾಡಿದ್ದಾರೆ. ಅವರು ಅವರ ಅಡಿಗೆ ರುಚಿಯನ್ನ ನಾನು ನೋಡಿದ್ದೀನಿ. ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ನನಗೆ ಡಬಲ್ ಧಮಾಕ ಇವತ್ತು. ಥ್ಯಾಂಕ್ಸ್ ಟು ಅರುಣ್. ಸೊ ನಮಗೆ ಕೂಡ ಹೀಗೆ ಮುಂದುವರಿತಾ ಇರಲಿ. ಥ್ಯಾಂಕ್ ಯು ಸರ್. ನಿಮಗೂ ಅಷ್ಟೇ. ಈಗ ನಾನು ನೋಡಿದೀನಿ ನಿಮ್ಗೆ ಆಲ್ಮೋಸ್ಟ್ 7.5 ಲಕ್ಷ ಫಾಲೋಯರ್ಸ್ ಆಗಿದ್ದಾರೆ. ಬೇಗ 1 ಮಿಲಿಯನ್ ಆಗ್ಬಿಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಪಟ ಆಗ್ಬಿಡ್ಲಿ.
ಆ್ಯಂಡ್ ನಮಗೊಂದು ಹೆಮ್ಮೆ. ಯಾಕೆ ಅಂದರೆ ಒಂದು ಊಟಕ್ಕೆ ಸಂಬಂಧಪಟ್ಟಂತ, ಆಹಾರಕ್ಕೆ ಸಂಬಂಧಪಟ್ಟಂತ ಒಂದು ಚಾನಲ್ಗೆ 7.5 ಲಕ್ಷ ಜನ ವ್ಯೂವರ್ಸ್ ಇದ್ದಾರೆ ಅಂದರೆ ಆ ಫೆಟರ್ನಿಟಿ ಏನಿರ್ತೀವಿ ನಾವೆಲ್ಲ, ಊಟಕ್ಕೆ ಸಂಬಂಧಪಟ್ಟಿದ್ದ ಫೆಟರ್ನಿಟಿ, ನಮ್ಗೆಲ್ಲರಿಗೂ ಒಂದು ಹೆಮ್ಮೆನೆ. ಏನೋ ನಮ್ಮದೇ ಚಾನಲ್ಗೆ ಅಷ್ಟು ವ್ಯೂವರ್ಶಿಪ್ ಇದೆ ಅನ್ನೋಂಗೆ. ಕನ್ನಡದಲ್ಲಿ ಆ ಥರ ಒಂದು ಸಾಧನೆಯನ್ನು ಕಳೆದ 5 ವರ್ಷದಿಂದ ಸತತವಾಗಿ ವಾರಕ್ಕೆ 4 ವಿಡಿಯೋ ಮಾಡಿಕೊಂಡು ತಮ್ಮನ್ನು ತಾವು ಆ ಕಾರ್ಯಕ್ಕೋಸ್ಕರ ಮುಡುಪಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಅರುಣ್ ಅವರು. ನೀವೆಲ್ಲರೂ ಇವ್ರ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೇಗ 1 ಮಿಲಿಯನ್ ಆಗಬೇಕು ಇವ್ರ ಫಾಲೋಯರ್ಸು ಅಂತ ನನ್ನ ಆಸೆ. ಸೊ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಆಮೇಲೆ ನಿಮಗೆ ಕಾರ್ಯಕ್ರಮ ಎಲ್ಲ ಇಷ್ಟ ಆದಾಗ ಒಂದು ಲೈಕ್ ಬಟನ್ ಒತ್ತಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಯಾಕೆ ಅಂದರೆ ಇವರು ಅಪ್ಲೋಡ್ ಮಾಡೋ ವಿಡಿಯೋಗಳು ನಿಮಗೆ ತಕ್ಷಣ ಸಿಗಬೇಕು. ಹಿ ನೀಡ್ಸ್ ಆಲ್ ದಿ ಎನ್ಕರೇಜ್ಮೆಂಟ್. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ ಅರುಣ್. ಥ್ಯಾಂಕ್ ಯು ವೆರಿ ಮಚ್. ಈ ಪ್ರೀತಿ ಹಿಂಗೆ ಇರಲಿ ನಿಮ್ಗೆ. ಓಕೆ, ಥ್ಯಾಂಕ್ ಯು ಸರ್, ನಿಮ್ಮ ಆಶೀರ್ವಾದ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನಾವು ಇವ್ರ ಫಾಲೋವರ್ಸ್. ಅಯ್ಯೋ ನೀವು ನೋಡ್ತಿರ್ಬೇಕು, ನಾವು ಎಷ್ಟಿದ್ರು ಈ ಟಿವಿಯಿಂದ ಬಾಂಧವ್ಯ ಇರಬೇಕಾದ್ರೆ ಸರ್, ನಮಗೆ ಈ ಒಂದು ದಾರಿಯಲ್ಲಿ ಫುಡ್, ಎಸ್ಪೆಷಲಿ ಫುಡ್ ಅಲ್ಲಿ ನಮಗೆ ಆ ಪಿತಾಮಹ ಅಂತ ನೋಡೋದು ಯಾರು ನಿಮಗೆ ಅಯ್ಯೋ ಅಲ್ವಾ? ಯಾರೇ ಆಗ್ಲಿ, ವೀಕ್ಷಕರು ಕೂಡ ಸಹ ಅಷ್ಟೇ. ಎಲ್ಲಿ ಹೋದ್ರು ನಿಮ್ಮ ಮಾತು ಬರುತ್ತೆ. ನಾವು ಹೋಟ್ಲಿಗೆ ಹೋಗ್ಲಿ, ರೆಸಾರ್ಟ್ಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಕ್ಯಾಟ್ರಿಂಗ್ ನಿಮ್ಮ ವಿಷಯ ಇದ್ದೇ ಇರ್ತದೆ. ಹಂಗೆ ಹೇಳ್ತಾ ಸರ್, ನಿಮ್ಮ ನಂಗೆ ಬಹಳ ಖುಷಿ ಇದೆ. ಗೊತ್ತಾ, ನೀವು ನಂತರನೇ ಶರ್ಟ್ ಹಾಕಿದ್ದೀರಾ ಶೂಟಿಂಗ್ ಬಂದಾಗ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ, ಹಿತಭೋಜನ. ಹಿತಭೋಜನದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಟ್ರೆಡಿಷನಲ್ ಅಡಿಗೆಗಳು, ಬೇರೆ ಬೇರೆ ಪ್ರಾಂತ್ಯದ ಅಡಿಗೆಗಳು, ಮರೆತು ಹೋಗಿರ್ತಕ್ಕಂಥ ಟ್ರೆಡಿಷನಲ್ ಅಡಿಗೆಗಳು, ಈ ಥರದ್ದು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಎಲ್ಲ ತಾಯಂದಿರನ್ನ ಬರಮಾಡ್ಕೊಳ್ತಾ ಇದ್ದೀನಿ. ಅವ್ರು ಬಂದು ನನಗೆ ಒಂದು ಅಡುಗೆ ಹೇಳ್ಕೊಡ್ತಾರೆ. ಹೀಗೆ ನಮ್ಮ ಸ್ನೇಹಿತರೊಬ್ಬರು ಅರುಣ್ ಅಬ್ಗೇರಿ ಅಂತ ಹೇಳಿ, ಅವರು ಅವ್ರದ್ದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವ್ರದ್ದೇ ಆದಂಥ ಒಂದು ಚಾನಲ್ ಇದೆ. ಆ ಚಾನಲಲ್ಲಿ ಅವರು ಬೇಕಾದಷ್ಟು ಅಡುಗೆ ವಿಡಿಯೋಗಳನ್ನ ಮಾಡಿ ಹಾಕ್ತಾರೆ. ಅವರ ತಾಯಿ ಅದ್ಭುತವಾದಂಥ ಉತ್ತರ ಕರ್ನಾಟಕದ ಅಡುಗೆಗಳನ್ನ ಮಾಡ್ತಾರೆ. ಅವ್ರು ಹೇಳ್ಕೊಡ್ತಾರೆ, ಅವ್ರನ್ನೇ ಕೇಳ್ಬೋಣ. ತರ ಮಾಡೋದು ಬೇಡ, ಕರೆದು ಬಿಡ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶಕುಂತಲಾ ಅಬ್ಗೇರಿ. ನಮಸ್ಕಾರ. ಬರ್ಬೇಕು. ಮೆತ್ತಗೆ ಬನ್ನಿ. ಚೆನ್ನಾಗಿದ್ದೀರಾ? ಬಹಳ ಖುಷಿ ಆಯ್ತು. ನೀವು 2ನೇ ಸರ್ತಿ ನನ್ನ ಕಾರ್ಯಕ್ರಮ, 3ನೇ ಸರ್ತಿ ನನ್ನ ಕಾರ್ಯಕ್ರಮ ಬರ್ತಾ ಇರೋದು. ಸೊ ನೀವ್ ಇವತ್ತು ನನಗೇನು ಅಡಿಗೆ ಹೇಳ್ಕೊಡ್ತೀರಾ? ನಾನಿವತ್ತು ನಮ್ಮ ಅಜ್ಜಿ ಮಾಡ್ತಾ ಇದ್ರು, ಅಲ್ಲಿ ತುಂಬಾ ಹಳೆ ಕಾಲದ್ದೇ ಅಡಿಗೆ ಇದು, ಉದುರು ಜುಣ್ಕ ಅಂತ. ಓಕೆ, ನೀನ್ ಗುರುಗಳು ನನಗೆ ಅದನ್ನ ಹೇಳ್ಕೊಡ್ಬೇಕು. ಈ ಕಡೆ ಬನ್ನಿ. ನಾನು ಆ ಕಡೆ ಶಿಷ್ಯ, ಕುಟ್ಟೋದು ರುಬ್ಬೋದು ಇಲ್ಲ ನನ್ನ ಕೆಲಸ, ಮಿಕ್ಕಿದ್ದೆಲ್ಲ ನಿಮ್ ಕೆಲಸ. ಸೊ ಇವಾಗ ಏನೇನು ಬೇಕು ಇದಕ್ಕೆ ಅಂತ ಒಂದು ಹೇಳ್ಕೊಂಡು ಹೋಗ್ಬಿಡಿ. ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಕಡಲೆಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆ. ಈಗ ಉದುರು ಜುಣ್ಕ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ರೆ ಶುರು ಮಾಡೋಣ. ಅವಶ್ಯಕತೆನೇ ಇಲ್ಲ, ಸುಮ್ಮನೆ ಹಾಗೆ ತಿನ್ಬೋದು. ಅದ್ಭುತವಾಗಿದೆ. ನೀಟಾಗೆ ಟಿವಿನಲ್ಲಿ ಒಂದು ಗೋಲ್ಡ್ ಸೀರಿಯಲ್ ಹಾಕೊಂಡ್ಬಿಡ್ಬೇಕು. ಸೂಪರ್. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ, ಹಿತಭೋಜನ. ಇವರು ಮಾಡುವ ಅಡಿಗೆಗಳನ್ನ ಇಂಟರ್ನೆಟ್ ಅಲ್ಲಿ ತುಂಬಾ ಜನ ನೋಡಿ ಅವ್ರ ಅಡಿಗೆಗಳನ್ನ ಕಲ್ತ್ಕೊಂಡಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ. ತಡ ಮಾಡೋದ್ ಬೇಡ, ಕರೆದು ಬಿಡ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ಅಹಲ್ಯಾಬಾಯಿ. ನಮಸ್ಕಾರ. ಬರ್ಬೇಕು. ಚೆನ್ನಾಗಿದ್ದೀರಾ? ಎಷ್ಟು ದಿವಸ ಆಯ್ತು ನೀವು ನೋಡಿ. ಸೊ ಇವತ್ತು ಏನು ಅಡಿಗೆ ಹೇಳ್ಕೊಡ್ತೀನಿ ನನಗೆ? ಇವತ್ತು ಹಳೆ ಕಾಲದ ಚಟ್ನಿ ಪುಡಿ ತೋರ್ಸೋಣ ಅಂತ ಬಂದಿದ್ದೀನಿ. ಒಟ್ಟಿಗೆ ಹುರ್ಬಿಟ್ರೆ ಅರ್ಧಂಬರ್ಧ ರುಚಿ ಬರಲ್ಲ.
ಆವಾಗಲೇ ಒಂದು ಮಾತಾಡಿದೆ, ಉಪ್ಪು ಖಾರ ಹುಳಿ ಸಿಹಿ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗೋ ಚಟ್ನಿ ಪುಡಿಗಿಂತ ಇವತ್ತೇನು ನಾವು ಸ್ಟಾರ್ ಸುವರ್ಣ ಬೊಂಬಾಟ್ ಭೋಜನ ನೋಡಿದ್ವಲ್ಲ ಉದುರು ಜುಣಕ, ಅದು ಟೇಸ್ಟ್ ಮಾಡೋಣ ಸ್ವಲ್ಪ. ಅಮ್ಮನವ್ರ ಕೈ ರುಚಿ. ಸೂಪರ್. ನಾವು ಮನೆಗೆ ಸೋಯ್ತಿದ್ವಿ, ಇವತ್ತು ಇಲ್ಲೂ ಅದೇ ಟೇಸ್ಟು, ಅದ್ಭುತ. ಹಾಂ, ನಮಸ್ಕಾರ ವೀಕ್ಷಕ ಬಂಧುಗಳು. ಬನ್ನಿ, ನಮ್ಮ ಪಾಕಲೋಕದಲ್ಲಿ ಚಟ್ನಿಗಳಿಗೆ, ಅದು ಉತ್ತರ ಕರ್ನಾಟಕ ಚಟ್ನಿಗಳು, ಪುಡಿಗಳಿಗೆ ವಿಶಿಷ್ಟ ಸ್ಥಾನ. ಆಹಾ, ಏನು ರುಚಿ! ಒಂದಕ್ಕಿಂತ ಒಂದು ಅದ್ಭುತ ರುಚಿ. ಅಂಥದ್ರಲ್ಲಿ ಇದು ಒಂದು ಕಣ್ಣಿಗೆ ಬಿತ್ತು, ಇಲ್ಲ ನಾಲ್ಗೆಗೆ ಬಿತ್ತು. ಆ ನಾಲ್ಗೆಗೆ ರುಚಿ ಬಿದ್ದ ತಕ್ಷಣ ಇದನ್ನು ಯಾಕೆ ನಾವು ಮಾಡಿ ತೋರಿಸ್ಬಾರ್ದು? ಯಾವುದಂತೀರಿ? ಉತ್ತರ ಕರ್ನಾಟಕದ ಉಳ್ಳಾಗಡ್ಡಿ ಶೇಂಗಾ ಚಟ್ನಿ. ಅಮ್ಮ ರೆಡಿಯಾಗ್ಯಾರೆ, ನಿಮ್ಮ ಮನೆಗೆ ಮಾಡ್ಕೊಳ್ಳೇಬೇಕು. ರೊಟ್ಟಿ ಇರಲಿ, ಚಪಾತಿ ಇರಲಿ, ಏನೇ ಇರಲಿ. ಹೆಂಗೈತಂತ್ರಿ ಬಯಲುಸೀಮೆ ರೆಸಿಪಿ. ಬನ್ನಿ. ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಮ್ಮ ಉತ್ತರ ಕರ್ನಾಟಕದ ಉಳ್ಳಾಗಡ್ಡಿ ಶೇಂಗಾ ಚಟ್ನಿನ ಮಾಡಿ ತೋರಿಸ್ತೀನಿ. ಬನ್ನಿ. ಇದು ನಮ್ಮ ಉಳ್ಳಾಗಡ್ಡಿ ಶೇಂಗಾ ಚಟ್ನಿಯ ಸಾಮಾನುಗಳು. ಮೊದಲು ಹಸಿ ಉಳ್ಳಾಗಡ್ಡಿ, ಬೆಲ್ಲ, ಇದು ಕರಿಬೇವು ಮತ್ತು ಬೆಳ್ಳುಳ್ಳಿ, ಖಾರ ಪುಡಿ, ಉಪ್ಪು ಮತ್ತು ಹುಣಸೆಹಣ್ಣು, ಜೀರಿಗೆ, ಅರಿಶಿಣ ಪುಡಿ, ಇದು ಶೇಂಗಾ ಮತ್ತು ಕೊತ್ತಂಬರಿ, ಇಷ್ಟೆಲ್ಲ ಹಾಕಿ ಚಟ್ನಿ ರೆಡಿ ಮಾಡ್ತೀನಿ. ಇದು ಭಾಳ ಹಳೆ ಖಾರ ಕಲ್ಲು ಅಂತಾರೆ, ಹಿಂಡಿ ಕಲ್ಲು ಅಂತಾರೆ ಇದನ್ನು. ಇದು ಇವತ್ತಿಂದಲ್ಲ, ಇದು ನಮ್ಮ ಅತ್ತಿ ಕಾಲದಿಂದ ಬಂದಿರೋದು. ಇವು ಏನು ಇಷ್ಟು ದಪ್ಪ ಇತ್ತಿದು, ಮಾಡಿ ಮಾಡಿ ಸೌದು ಇಷ್ಟಾಗಿದೆ. ಇದ್ರಾಗ ಉಳ್ಳಾಗಡ್ಡಿ ಶೇಂಗಾ ಚಟ್ನಿ ಮಾಡಿ ತೋರಿಸ್ತೀನಿ. ಈಗ ಮೊದಲು ಉಳ್ಳಾಗಡ್ಡಿ ಹಾಕ್ತೀನಿ. ಇದು ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ. ಈ ಉಳ್ಳಾಗಡ್ಡಿನ ಹಿಂಗೆ ಹಾಕ್ತೀನಿ. ಆಮೇಲೆ ಇದು ಒಂದು 2 ಸ್ಪೂನು, ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಹಾಕ್ತೀನಿ ನಾನು. ಅದು ಸಾಕು. ಇದು ಜೀರಿಗೆ ಒಂದು 1/2 ಸ್ಪೂನ್ ತೊಗೊತೀನಿ. ಒಂದು 1/4 ಚಮಚ ಅರಿಶಿಣ ಪುಡಿ ತೊಗೊತೀನಿ. ಇದು ನಾನು 1.5 ಚಮಚ ತೊಗೊಂಡಿನಿ ಖಾರ ಪುಡಿ, ಅಚ್ಚ ಖಾರದ ಪುಡಿ. ಇದು ಬೆಲ್ಲನೂ 1 ಸ್ಪೂನ್ ಹಾಕ್ತೀನಿ. ಇದಕ್ಕೆ ಹುಣಸೆಹಣ್ಣು ಹಾಕ್ತೀನಿ ನಾನು. ಹುಣಸೆಹಣ್ಣನ್ನು ಮೊದಲೇ ಸ್ವಲ್ಪ ನೀರಿನಾಗೆ ನೆನೆಸಿಟ್ಟೀನಿ, ಯಾಕಂದರೆ ಸಣ್ಣ ಆಗೋದಲ್ಲ ಇದು, ಅದಕ್ಕಾಗಿ ಇದನ್ನು ನೀರಿನಾಗೆ ನೆನೆಸಿಟ್ಟೀನಿ. ನೀವು ಇದನ್ನು ಹುಣಸೆಹಣ್ಣಾದ್ರೂ ಹಾಕ್ಬೋದು, ನೀವು ನಿಂಬೆ ಹಣ್ಣಾದರೂ ಹಾಕ್ಬೋದು. ಇದು ಒಂದು ಸ್ಪೂನ್ ಹಾಕ್ತೀನಿ. ಇದು 4-5 ಎಸಳು ಬೆಳ್ಳುಳ್ಳಿ, ಇಷ್ಟು ಕರಿಬೇವು, ಇದು ಒಂದು ಕಡ್ಡಿ ಕರಿಬೇವು ತೊಗೊಂಡಿನಿ ಎಸಳು. ಮತ್ತು ಕೊತ್ತಂಬರಿನೂ ಇಷ್ಟು ಕೊತ್ತಂಬರಿ ನಮ್ಮ ಕೈಗೆ ಎಷ್ಟು ಬರ್ತದೆ ಅಷ್ಟು ಹೆಚ್ಚಿಟ್ಟು ಕೊತ್ತಂಬರಿ ಹಾಕ್ಬೇಕು. ಈಗ ಇದಕ್ಕೆ ಮೇನ್ ಉಪ್ಪನ್ನ 1 ಸ್ಪೂನ್ ಹಾಕ್ತೀನಿ. ನೋಡ್ಕೊಂಡು ಹಾಕ್ಕೊಡ್ರಿ. ಉಪ್ಪಿನ ನಾವು ಯಾವ ಇದಕ್ಕೆ ಹಾಕ್ಕೋಬೇಕು ಅನ್ನೋದನ್ನು ನೋಡ್ಕೊಂಡು ಹಾಕ್ಕೋಬೇಕು. ಇದನ್ನು ಜಜ್ಬೇಕು ಸಣ್ಣಾಗಿ. ಇದೇ ಮೇನ್, ಇದರ ಜಜ್ಜಿದ್ದ ಭಾಳ ರುಚಿ ಬರ್ತದೆ. ಸಣ್ಣಗೆ ಆಗ್ಬೇಕು, ತೀರಾ ಸಣ್ಣಗೆ ಮಾಡಬಾರ್ದು. ಇದನ್ನು ಸ್ವಲ್ಪ ಉರುಟ ಇರಬೇಕಿದು. ರೊಟ್ಟಿಗೆ ಆಯ್ತು, ಚಪಾತಿಗೆ ಆಯ್ತು, ಭಾಳ ಚಲೋ ಇರ್ತದೆ ಇದು ಚೆನ್ನಾಗಿ. ಈಗ ಚಟ್ನಿ ರೆಡಿ ಆಗ್ತಿದೆ. ಹಾಂ, ಇದು ಬಿಸಿ ರೊಟ್ಟಿಗಂತೂ ಭಾಳ ಚಲೋ ಇರುತ್ತೆ. ಇದಕ್ಕೆ ಬೆಣ್ಣೆ ಅಥವಾ ಎಣ್ಣೆ, ಹಸಿ ಎಣ್ಣೆ ಹಾಕ್ಕೊತಾರೆ, ಶೇಂಗಾ ಎಣ್ಣೆನ. ಉಳ್ಳಾಗಡ್ಡಿ ಶೇಂಗಾ ಚಟ್ನಿ ರೆಡಿಯಾಗಿದೆ. ಈ ರೀತಿ ಮಾಡ್ಕೋಬೇಕು. ಕಲ್ಲಂಗಡಿ ಚಟ್ನಿ ಭಾಳ ರುಚಿ ಇರುತ್ತೆ. ನಾವು ಮಿಕ್ಸಿ ಮಾಡಿದ್ರೆ ಒಂದು ಸೆಕೆಂಡ್ನಾಗ ಆಗುತ್ತೆ, ಅದ್ರ ಕಲ್ಲಾಗ ಜಜ್ಜಿ ಮಾಡೋದು ಭಾಳ ರುಚಿ ಇರುತ್ತೆ. ಉಳ್ಳಾಗಡ್ಡಿ ನಮ್ಮ ಬಯಲುಸೀಮೆದು ಉಳ್ಳಾಗಡ್ಡಿ ಚಟ್ನಿ ಅದು. ನಾವು ಹಂಗೆ ರೊಟ್ಟಿ, ಬಿಸಿ ರೊಟ್ಟಿ ತೊಗೊಂಡು ಟೇಸ್ಟ್ ಮಾಡೋಕ್ಕೋಸ್ಕರ ಕಾಯ್ಕತ್ತೀನಿ ನಾನು. ಅಬ್ಬಾ
ಎದುರಿಗೆ ಹೊಲ ಐತೆ. ಮಂಚ ಹಾಸಿವಿ, ಮಂಚದ ಮೇಲೆ ಒಂದು ಹಲಗೆ ಇಟ್ಟಿವಿ, ತಟ್ಟೆ, ರೊಟ್ಟಿ, ಉಳ್ಳಾಗಡ್ಡಿ ಚಟ್ನಿ. ಬಾ 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 ಬಾ. ಉಳ್ಳಾಗಡ್ಡಿ ಚಟ್ನಿ ಒಳಗೆ ಉಳ್ಳಾಗಡ್ಡಿದೆ ಕಾರ್ಬಾರು. ಅದರೊಟ್ಟಿಗೆ ನಿಮ್ಗೆ ಏನು ಬೆಳ್ಳುಳ್ಳಿ ಹಾಕೊಂಡ್ರೆ ಅದ್ರದ್ದು ಘಮ ಬರ್ತದೆ. ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ನಾಟಿ ಹಳ್ಳಿ ಸೊಗಡು, ಬಾಯಿ ತುಂಬ ಹರಡ್ತದೆ. ಇದ್ರಿ ಇನ್ನು ಎಣ್ಣೆ ಹಾಕ್ಕೊಡ್ರಿ, ತುಪ್ಪ ಹಾಕ್ಕೊಡ್ರಿ, ಚಪಾತಿ ಒಟ್ಟಿಗೆ. ನನಗೆ ಕೇಳಿದ್ರೆ ಅದ್ಭುತ ಇದು. ಮತ್ತೆ ಸಿಗೋಣ ಮುಂದಿನ ಸಂಚಿಕೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.